ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಪ್ಡೇಟ್ ಲಭ್ಯವಾಗಿದೆ. ನೋಡ್ತಾ ಹೋಗೋಣ. ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಗುಂಡಿಟ್ಟು ಹತ್ಯೆ ಮಾಡಿದ್ದು ಮತ್ತು ದರೋಡೆ ಪ್ರಕರಣ ಇದು. ಈ ಕೇಸ್ನ ಸಂಬಂಧ 4 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮೇಲೆ ಬಂದಿದ್ದಂತಹ ಇಬ್ಬರು ಆರೋಪಿಗಳೇನಿದ್ದಾರೆ ಅವರು A1 SBI ಮ್ಯಾನೇಜರ್ A2 CMC ಕಂಪನಿ ಚೀಫ್ ಏನಿದ್ದಾರೆ ಅವರು A3 ಇವರ ಮೇಲೆ FIR ದಾಖಲಾಗಿದೆ. ನೋಡಿ, ಮೃತ ಗಿರಿ ವೆಂಕಟೇಶ್ ಏನಿದ್ದಾರೆ ಅವರ ಕುಟುಂಬಸ್ಥರು ದೂರು ದಾಖಲು ಮಾಡಿರೋದ್ರಿಂದಾಗಿ ಈ ಪ್ರಕರಣ ಅಂದಾಗ ಬೈಕ್ ಮೇಲೆ ಬಂದಿರ್ತಾರೆ ನೋಡಿ, ಆರೋಪಿಗಳು A1 ಅಂತ ಗುರುತಿಸಲಾಗಿದೆ. ಅಂದರೆ ಅದನ್ನು ಹೆಸರಿಸಿರ್ತಾರೆ ಈ FIR ಅಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ರೋಲ್ ಏನಿರುತ್ತೆ ಅನ್ನೋದರ ಆಧಾರದಲ್ಲಿ ಆ ಬೈಕ್ ಮೇಲೆ ಬರ್ತಾರೆ ನೋಡಿ, ಅವರೇ A1. ಇನ್ನು SBI ಮ್ಯಾನೇಜರ್ ಏನಿದ್ದಾರೆ ಅವರು A2, CMC ಕಂಪನಿ ಚೀಫ್ A3 ಇವರ ಮೇಲೆ FIR ದಾಖಲಾಗಿದೆ. ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್ರಿಂದ ದಾಖಲಾದ ದೂರಿನ ಆಧಾರದಲ್ಲಿ FIR ಅನ್ನು ದಾಖಲಿಸಲಾಗಿದೆ. ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಹತ್ಯೆ ಮಾಡಿ ದರೋಡೆ ಮಾಡಿ ಹೋಗಿದ್ರು ಆ ಆರೋಪಿಗಳು. ಇದರ ಸಂಬಂಧ ಗಿರಿ ವೆಂಕಟೇಶ್ ಆ ಮೃತ ವ್ಯಕ್ತಿ ಏನಿದ್ದಾರೆ ಆ ಕುಟುಂಬಸ್ಥರು ದೂರು ಕೂಡ ದಾಖಲು ಮಾಡಿದರು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಮೃತ ಗಿರಿ ವೆಂಕಟೇಶ್ ಕುಟುಂಬಸ್ಥರು ದೂರು ದಾಖಲು ಮಾಡಿದ್ದಾರೆ. ದೂರಿನಲ್ಲಿ ಪ್ರಮುಖ ಅಂಶಗಳು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಈಗ FIR ಯಾರ್ಯಾರ ಮೇಲೆ, ಎನಿ ಡೀಟೇಲ್ಸ್? ದಿವ್ಯಾ, ನಿನ್ನೆ ನಡೆದಂತಹ ATM ಏನ್ ದರೋಡೆ ಪ್ರಕರಣ ಇದೆ ಅದರಲ್ಲಿ ಗಿರಿ ವೆಂಕಟೇಶ್ ಸಾವನ್ನಪ್ಪಿದ್ರು, ಮೃತಪಟ್ಟಿದ್ರು, ಕೊಲೆ ಆಗಿದ್ರು. ಆ ಗಿರಿ ವೆಂಕಟೇಶ್ ಅವರ ಕುಟುಂಬಸ್ಥರು ಏನಂತಂದ್ರೆ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಅವರ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಒಟ್ಟು 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಬೈಕ್ ಮೇಲೆ ಬಂದಿದ್ದ 2 ಆರೋಪಿಗಳು A1 ಆಗಿರ್ತಾರೆ, SBI ಬ್ಯಾಂಕ್ನ ಮ್ಯಾನೇಜರ್ A2 ಆಗಿರ್ತಾರೆ, CMC ಕಂಪನಿಯ ಚೀಫ್ ಅವರು A3 ಆರೋಪಿ ಆಗಿರ್ತಾರೆ. ಹೀಗೆ ಒಟ್ಟು 4 ಜನ ಆರೋಪಿಗಳನ್ನ ಈಗ ಈ ಒಂದು ಪ್ರಕರಣದಲ್ಲಿ ಗುರುತಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಮತ್ತು ಏನು ಕ್ರೈಮ್ ವಿಭಾಗದ ADGP ಕೃಷ್ಣಶೇಖರ್ ಅವರು ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಯ ಗುರುತನ್ನ ನಾವು ದೃಢೀಕರಿಸಿದ್ದೇವೆ. ಆರೋಪಿಯನ್ನ ನಾವು ಅರೆಸ್ಟ್ ಮಾಡ್ತೀವಿ, ನಮಗೆ ಒಂದ್ ಸ್ವಲ್ಪ ಕಾಲ ಬೇಕು ಮತ್ತು ಹೈದರಾಬಾದ್ ನಲ್ಲಿ ಬಂಧಿತ ಆರೋಪಿ ಬಗ್ಗೆ ಯಾವುದೇ ಸುಳಿವು ನೀಡದೆ ಒಂದ್ ರೀತಿಯಾದಂತ ಸುದ್ದಿಗೋಷ್ಠಿಯನ್ನು ಅಷ್ಟಕ್ಕೆ ಮೊಟಕುಗೊಳಿಸಿರುವಂತದ್ದು. ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ADGP ಕೃಷ್ಣಶೇಖರ್ ಅವರು ಈ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ರೈಟ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಅನಿಲ್. ನೋಡಿ, ಬೀದರ್ನ ATM ಸಿಬ್ಬಂದಿ ಗುಂಡಿಟ್ಟು ಹತ್ಯೆ ಮಾಡಿರುವುದು ಮತ್ತೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರ ವಿರುದ್ಧ FIR ದಾಖಲಾಗಿದೆ. ಮೃತ ಗಿರಿ ವೆಂಕಟೇಶ್ ಏನಿದ್ದಾರೆ ಅವರ ಕುಟುಂಬಸ್ಥರು ಕೊಟ್ಟಂತ ದೂರಿನ ಆಧಾರದಲ್ಲಿ ಈ ಪ್ರಕರಣದಲ್ಲಿ ಬೈಕ್ ಮೇಲೆ ಬರ್ತಾರೆ ನೋಡಿ, ಆ CCTV ಫುಟೇಜನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಅವರೇ A1ಗಳು. ಇನ್ನು SBI ಮ್ಯಾನೇಜರ್ A2, CMC ಕಂಪನಿ ಚೀಫ್ ಏನಿದ್ದಾರೆ ಅವರು A3 ಇವರ ಮೇಲೆ FIR ಅನ್ನು ದಾಖಲು ಮಾಡಲಾಗಿದೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮುಂದುವರೆದಿದೆ. ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್ ಅವರು ದೂರು ದಾಖಲಿಸಿರ್ತಾರೆ. ದೂರಿನ ಆಧಾರದಲ್ಲಿ ಇದೀಗ FIR ಕೂಡ ದಾಖಲಾಗಿದೆ. ಬಟ್ ಇಲ್ಲಿ ಗಮನಿಸಬೇಕು, ಒಂದಾದ ಮೇಲಂತೆ ಒಂದು ಪ್ರಕರಣ ಆಗ್ತಾನೆ ಇದೆ ನೋಡಿ. ಬೀದರ್ನಲ್ಲಿ ATM ಸಿಬ್ಬಂದಿ ಹತ್ಯೆ ಕೂಡ ಆಗುತ್ತೆ, ದರೋಡೆ ಮಾಡಲಾಗುತ್ತೆ ನೋಡಿ. ಕಾನೂನು ಸುವ್ಯವಸ್ಥೆ ಅನ್ನೋದು ಕೊಂಚ ಹೆಚ್ಚು ಟೈಟ್ ಆಗಬೇಕಾಗಿದೆ. ಎಲ್ಲ ಕಡೆ CC ಕ್ಯಾಮ್ರಾ ಇರೋದಲ್ಲ, CC ಕ್ಯಾಮ್ರಾದ ಪಾಡಿಗಿರುತ್ತೆ. ಘಟನೆ ಆದ ಮೇಲೆ ಆರೋಪಿಗಳನ್ನು ಹಿಡಿಯೋದಕ್ಕೆ ಹೆಲ್ಪ್ ಮಾಡ್ಬೋದು. ಬಟ್ ಅಲ್ಲಿ ಸ್ಥಳಗಳು ಅಂದಾಗ ಅಲ್ಲೇ ಪೊಲೀಸರಿದ್ದರು, ಅವ್ರ ಕೈಲೊಂದು ಲಾಠಿ ಇತ್ತು ಅಂದರೆ ಅಥವಾ ಅವ್ರ ಕೈಲೊಂದು ಗನ್ ಇತ್ತು, ಸೆಕ್ಯೂರಿಟಿ ಟೈಟ್ ಇತ್ತು ಅನ್ನೋದಾದರೆ ಖಂಡಿತವಾಗ್ಲೂ ಇಂಥ ದರೋಡೆಕೋರರು ಇಂಥ ದುಷ್ಕೃತ್ಯಕ್ಕೆ ಮುಂದಾಗೋದಿಲ್ಲ ನೋಡಿ. ಟೆಕ್ನಿಕಲಿ ನಾವೆಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಕೂಡ ಹ್ಯೂಮನ್ ಪವರ್ ಅನ್ನಿರುತ್ತೆ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಇರ್ಬೋದು. ಈ ಒಂದು ಕಳೆದ 10 ವರ್ಷದ ಹಿಂದೆ ಯಾವ ರೀತಿಯ ಒಂದು ವಾತಾವರಣ ಇತ್ತು ಅಂಥದ್ದಿದ್ರೆ ಖಂಡಿತವಾಗ್ಲೂ ಇಂಥ ಕೃತ್ಯಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯವಾಗಬಹುದು.
ಎಲ್ಲಿ ಇದ್ದಾನೆ ಅದರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ಫೋನ್ ಅನಾಲಿಸಿಸ್ ಟೀಮ್ ಟೆಕ್ನಿಕಲ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು. ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದರಿಗೆ ತಕ್ಷಣವೇ ಇದನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಸರ್, ನಿನ್ನೆ ಇಲ್ಲಿ ಇನ್ಸಿಡೆಂಟ್ ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಪ್ರಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.